ನಮಸ್ಕಾರ ವೀಕ್ಷಕರೇ, ವೃದ್ಧಾಪ್ಯದಲ್ಲಿ ಆರೋಗ್ಯಕರವಾಗಿ ಮತ್ತು ಯೌವನಯುಕ್ತವಾಗಿ ಇರುವುದು ಹೇಗೆ? ನಿಜ ಹೇಳಬೇಕೆಂದರೆ ವೃದ್ಧಾಪ್ಯ ಎನ್ನುವುದು ದೇಹಕ್ಕೆ ಬರುವುದೇ ಹೊರತು ಮನಸ್ಸಿಗೆ ವೃದ್ಧಾಪ್ಯ ಎಂಬುದು ಬರುವುದಿಲ್ಲ. ಈ ಸತ್ಯಾಂಶವನ್ನು ಸಕ್ರಮವಾಗಿ ಅರಿತುಕೊಂಡು ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಂಡಲ್ಲಿ ವೃದ್ಧಾಪ್ಯವು ಆವರಿಸುವುದಿಲ್ಲ. ದೇಹಕ್ಕೆ ವೃದ್ಧಾಪ್ಯ ಎನ್ನುವುದು ಆವರಿಸಿದ್ದರೂ ಸಹ ಮನಸ್ಸು ಆರೋಗ್ಯಕರವಾಗಿ ಇದ್ದಲ್ಲಿ ಅಂತಹ ವೃದ್ಧರು ಯುವಕರಂತೆ ಇರುತ್ತಾರೆ. ದೇಹಕ್ಕೆ ಮುದಿತನ ಆವರಿಸುತ್ತಿದ್ದಂತೆ ಜೀರ್ಣಶಕ್ತಿಯು ಕಡಿಮೆಯಾಗುತ್ತದೆ. ದೈಹಿಕ ಆರೋಗ್ಯ ವೃದ್ಧಾಪ್ಯದಲ್ಲಿಯೂ ಸಹ ಸಕ್ರಮವಾಗಿರಬೇಕೆಂದರೆ 40 ವರ್ಷಗಳ ನಂತರ ಆಹಾರ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಪೋಷಕಾಂಶ ಹೆಚ್ಚಾಗಿರುವ ಪದಾರ್ಥಗಳನ್ನು ಮಾತ್ರವೇ ಹೆಚ್ಚಾಗಿ ಸೇವಿಸಬೇಕು. ವೃದ್ಧಾಪ್ಯ ಎನ್ನುವುದು ಪ್ರತಿಯೊಬ್ಬ ಗಂಡಸಿಗೂ 70 ವರ್ಷ, ಹೆಂಗಸರಿಗೆ 60 ವರ್ಷಗಳ ನಂತರವೇ ಆವರಿಸುತ್ತದೆ. 70 ವರ್ಷಗಳ ನಂತರವೇ ವೃದ್ಧಾಪ್ಯ ಎನ್ನುವುದು ತನ್ನನ್ನು ಆವರಿಸುವುದು ಎಂಬ ದೃಢ ಭಾವನೆಯನ್ನು ಗಂಡಸರು ಹೊಂದಿರಬೇಕು. 60 ವರ್ಷಗಳ ನಂತರವೇ ವೃದ್ಧಾಪ್ಯ ಎನ್ನುವುದು ನಮ್ಮನ್ನು ಆವರಿಸುವುದು ಎಂಬ ದೃಢ ಭಾವನೆಯನ್ನು ಹೆಂಗಸರು ಹೊಂದಿರಬೇಕು. ವೃದ್ಧಾಪ್ಯವು ಬೇಗ ಆವರಿಸಲು ಕಾರಣ ಕೆಟ್ಟ ಚಟಗಳಿಗೆ ಹೆಚ್ಚಾಗಿ ಒಳಗಾಗುವುದರಿಂದ, ಪೋಷಕ ಪದಾರ್ಥಗಳನ್ನು ತಿನ್ನದೇ ಇರುವುದರಿಂದ, ಲೈಂಗಿಕ ಕ್ರಿಯೆಯಲ್ಲಿ ಎಚ್ಚೆತ್ತವಾಗಿ ಪಾಲ್ಗೊಳ್ಳುವುದರಿಂದ, ಮನಸ್ಸನ್ನು ಹೆಚ್ಚಾಗಿ ವೇದನೆಗೆ ಒಳಪಡಿಸಿಕೊಳ್ಳುವುದರಿಂದ, ಜೀವನದಲ್ಲಿ ತನ್ನ ದೇಹವನ್ನು ಹೆಚ್ಚಾಗಿ ದಂಡಿಸಿ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ, ವಿಶ್ರಾಂತಿಯನ್ನು ಸಕ್ರಮವಾಗಿ ತೆಗೆದುಕೊಳ್ಳದೇ ಇರುವುದರಿಂದ, ದೇಹದ ಆರೋಗ್ಯವನ್ನು ನಿರ್ಲಕ್ಷಿಸುವುದರಿಂದ ವೃದ್ಧಾಪ್ಯವು ಬೇಗ ಆವರಿಸುತ್ತದೆ. ವೃದ್ಧಾಪ್ಯ ಮುಂದೂಡಲು, ಯೌವನ ದೀರ್ಘವಾಗಲು ಬಾಲ್ಯದಿಂದಲೂ ನಮ್ಮ ಆಹಾರ ಸೇವನೆಯಲ್ಲಿ ಹಣ್ಣುಗಳು, ತರಕಾರಿಗಳು, ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಬಳಸುತ್ತಿರಬೇಕು. ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ಚರ್ಮವು ಸುಕ್ಕಾಗದೆ ಸುರಕ್ಷಿತವಾಗಿರುತ್ತದೆ. ವಿಟಮಿನ್ಗಳು ಮತ್ತು ಪೋಷಕ ಪದಾರ್ಥಗಳು ಹೆಚ್ಚಾಗಿರುವಂತಹ ಆಹಾರವನ್ನೇ ಸೇವಿಸುತ್ತಿರಬೇಕು. ಆಹಾರ ಸೇವನೆಯಲ್ಲಿ ಹಿತಮಿತ ಸಾತ್ವಿಕತೆ ಒಳಗೊಂಡಿರಬೇಕು. ಎಣ್ಣೆ ಪದಾರ್ಥಗಳನ್ನು, ಜಿಡ್ಡು ಪದಾರ್ಥಗಳನ್ನು, ಕೊಲೆಸ್ಟ್ರಾಲ್ ಹೆಚ್ಚಾಗಿರುವ ಪದಾರ್ಥಗಳನ್ನು ಸೇವಿಸದಂತೆ ಜಾಗೃತೆ ವಹಿಸಬೇಕು. ವೃದ್ಧಾಪ್ಯವು ಮುಂದೂಡಲು, ಯೌವನ ದೀರ್ಘವಾಗಲು ಮನಸ್ಸನ್ನು ಸದಾ ಆನಂದವಾಗಿಟ್ಟುಕೊಳ್ಳಬೇಕು. ಯಾವುದೇ ರೀತಿಯ ಚಿಂತೆ ದುಃಖಗಳಿಗೆ ಕ್ಷಣಕಾಲವೂ ಸಹ ಒಳಗಾಗದಂತೆ ಜಾಗೃತೆ ವಹಿಸಬೇಕು. ದೈಹಿಕ ಆರೋಗ್ಯವು ಕೆಟ್ಟ ಕೂಡಲೇ ಹೆಚ್ಚು ಜಾಗೃತೆ ವಹಿಸಬೇಕು. ಆಹಾರ ಸೇವನೆಯಲ್ಲಿ ನೀತಿ ನಿಯಮಗಳನ್ನು ಸಕ್ರಮವಾಗಿ ಪಾಲಿಸಬೇಕು. ಯಾವುದೇ ರೀತಿಯ ಕೆಟ್ಟ ಚಟಗಳಿಗೆ ಒಳಗಾಗದಿರಬೇಕು. ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ದೇಹವು ಭಾರವಾಗದಂತೆ ಎಚ್ಚರ ವಹಿಸಬೇಕು. ವ್ಯಾಯಾಮ, ನಡಿಗೆ ಮುಂತಾದವುಗಳನ್ನು ಕ್ರಮ ತಪ್ಪದೆ ಮಾಡುತ್ತಿರಬೇಕು. ಜೀವನ ಶೈಲಿಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಮಾನಸಿಕ ಆರೋಗ್ಯವು ಎಷ್ಟು ಉತ್ತಮವಾಗಿ ಇರುತ್ತದೆಯೋ ನಮ್ಮ ಯೌವನ ಅಷ್ಟು ದೀರ್ಘವಾಗುತ್ತದೆ. ಆಗ ಮುದಿತನವು ಬೇಗ ಆವರಿಸುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.